ಕಂಪನಿ ಶೇರ್ಸ್ನ ಕೇವಲ ನನ್ನೊಬ್ಳು ಸಿಗ್ನೇಚರಿಂದ ಮಾರಕ್ಕಾಗಲ್ಲ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನೈನಿ, ಒಳ್ಳೆ ಪಾಯಿಂಟ್ ಹಾಕಿದೀಯಾ. ನನ್ನ ಸೊಸೆ ಅಂತ ಪ್ರೂವ್ ಮಾಡ್ಬಿಟ್ಟಿಯಮ್ಮ. ಇದೇನು ಲಾಜಿಕಲ್ ಪ್ರಶ್ನೆ ಕೇಳ್ತಿದ್ದಾಳೆ? ಎಷ್ಟಕ್ಕೂ ಇಷ್ಟೆಲ್ಲ ಹೇಗ್ ಗೊತ್ತಾಯ್ತು? ನಾನು ಸಹಿ ಮಾಡಿದ ಕಾಗದದ ಮೇಲೆ ಯಜಮಾನ್ರು ಕೂಡ ಸಹಿ ಮಾಡಿದ್ರೇನೆ ಅದಕ್ಕೆ ಬೆಲೆ ಇರುತ್ತೆ ಅನ್ನೋ ಚಿಕ್ಕ ವಿಷಯ ಕೂಡ ನಿಮಗೆ ಗೊತ್ತಿಲ್ವಾ? ಒಳ್ಳೆ ಪಾಯಿಂಟ್ ಹಾಕ್ತೆ ನೈನಿ. ಯಾಕೆ ಸುಮ್ಮನೆ ನಿಂತ್ಬಿಟ್ರಲ್ಲ? ಅಂದರೆ ಮೇಡಮ್, ಅದು ಏನು ತಡಬಡಿಸ್ತಿದ್ದೀರಾ? ನಾನು ಜಾಸ್ತಿ ಓದ್ಕೊಂಡಿಲ್ಲ. ನೀವೆಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಓದಿದ್ದೀರಲ್ವಾ? ನಿಮ್ಮ ಸ್ಥಾನಕ್ಕೆ ನೀವು ಅರ್ಹರಾದವ್ರೆ ಅಲ್ವಾ? ಮತ್ತೆ ಈ ವಿಷಯನ ಯಾಕೆ ಮರ್ತು ಹೋದ್ರಿ? ನೈನಿ, ನಿನ್ನ ತುಂಬಾ ಲೈಟಾಗಿ ತಗೊಂಡ್ಬಿಟ್ಟೆ. ಹೇಳಿ ಸರ್, ತುಂಬಾ ಚೆನ್ನಾಗಿ ಓದ್ಕೊಂಡಿರೋ ನೀವುಗಳು, ಎಲ್ಲದಕ್ಕೂ ಅರ್ಹತೆ ಇರೋ ನೀವು ಇಷ್ಟು ಚಿಕ್ಕ ವಿಷಯನ ಹೇಗೆ ಮರ್ತ್ಬಿಟ್ರಿ? The so-called board of directors. Please answer her questions. ಕೇಳಿದ್ರಲ್ವಾ, ಫಾರಿನ್ ಡೆಲಿಗೇಟ್ಸ್ ಜೊತೆ ಹೇಗೆ ಮಾತಾಡ್ತಾಳೆ, ಏನು ಮಾಡ್ತಾಳೆ? ಹಾಂ, ಮಾತಾಡಿದ್ಲಲ್ವಾ? ಅಷ್ಟೇ ಅಲ್ಲ, ನೀವು ಆನ್ಸರ್ ಮಾಡೋಕ್ಕಾಗದೇ ಇರೋ ಒಂದು ಪ್ರಶ್ನೆ ಕೂಡ ನಿಮ್ಗೆ ಹಾಕಿದಾಳೀಗ. ಪ್ಲೀಸ್ ಅದಕ್ಕೆ ಆನ್ಸರ್ ಮಾಡಿ. ಕಮಾನ್, ಜಸ್ಟ್ ಆನ್ಸರ್ ಹರ್. ಇವಾಗ ಅರ್ಥ ಆಯ್ತಾ ಯಾರಿಗ ಅರ್ಹತೆ ಇದೆ, ಯಾರಿಗ ಅರ್ಹತೆ ಇಲ್ಲ ಅಂತ? ನಮ್ಮನ್ನ ಕ್ಷಮಿಸಿ ವಿಶಾಲ್ ಅವರೇ, ನೈನಿ ಅವರನ್ನ ತುಂಬಾ ಹಗುರವಾಗಿ ನೋಡಿದ್ವಿ. ಅವ್ರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳಕ್ಕಾಗ್ಲಿಲ್ಲ. ನೀವು ಹೇಳಿದ್ದೆ ಸರಿಯಾಯ್ತು ವಿಶಾಲ್ ಸರ್. ಎಜುಕೇಷನಿಂದಲೇ ಅರ್ಹತೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಸಾಮರ್ಥ್ಯ ಇರೋ ಯಾರೇ ಆದರೂ ಅರ್ಹತೆ ಇರೋರೆ ಅಂತ ನೀವು ನೈನಿ ಮೇಡಮ್ ಪ್ರೂವ್ ಮಾಡಿದ್ರಿ. ಆದ್ರೆ ನೈನಿ ಅವ್ರು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಯಿತು. ನೈನಿ ಅವರೇ, ನಮ್ಮನ್ನ ಕ್ಷಮಿಸ್ಬಿಡಿ. ನೀವು ಚೇರ್ಮನ್ ಪೊಸಿಷನ್ಗೆ ಅರ್ಹರು ಅಂತ ಈಗ ನಾವೆಲ್ಲರೂ ನಂಬ್ತಿದ್ದೀವಿ. ಅಂದ್ಕೊಂಡಿದ್ದೆ ಒಂದು, ಇಲ್ಲಾಗ್ತಿರೋದೇ ಒಂದು. ವಿಶಾಲ್ ಅವರೇ, ನಿಮ್ಮ ಮಾತಿಗೆ ಬೆಲೆ ಕೊಡದೆ ನೈನಿ ಅವರನ್ನ ನಾವು ಪರೀಕ್ಷೆ ಮಾಡಬೇಕು ಅಂದ್ಕೊಂಡು ತುಂಬ ತಪ್ಪು ಮಾಡಿದ್ವಿ. ಆ ತಪ್ಪಿಗೆ ಒಂದು ಚಿಕ್ಕ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಿಡಿ. ಏನು? ನೀವು ಆಲ್ರೆಡಿ ತುಂಬ ತಿಳ್ಕೊಂಡಿರೋರು ಅಂತ ನಮ್ಮೆಲ್ರಿಗೂ ಗೊತ್ತು. ಹಾಗೆ ಕಂಪನಿಯಲ್ಲಿ ಎಷ್ಟೋ ಜನಕ್ಕೆ ನೀವಂದ್ರೆ ಇನ್ಸ್ಪಿರೇಷನ್. ಈಗ ನಿಮ್ಮ ಹಾದಿಲಿ ನಿಮ್ಮ ಹೆಂಡತಿ ನೈನಿ ಕೂಡ ನಡೀತಿದ್ದಾರೆ. ನೀವೆಲ್ರಿಗೂ ಇನ್ಸ್ಪಿರೇಷನ್ ಆಗಿರಬೇಕು ಅಂತ, ಎಲ್ರೂ ಒಂದೇ ದಾರಿಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲರೂ ಆಸೆ. ಅದಕ್ಕೆ ನಿಮಗೆ ನಾವು ಸನ್ಮಾನ ಮಾಡ್ತೀವಿ, ಬೇಡ ಅನ್ಬೇಡಿ. ಓಕೆ ಸರ್, ಈ ಹಾರನ ನೀವು ಮೇಡಮು ಒಟ್ಟಿಗೆ ಸೇರ್ ಹಾಕಿದ್ರೆ ಚೆನ್ನಾಗಿರುತ್ತೆ. Sure. ತಗೊಳ್ಳಿ. ತಿಲೋತ್ತಮ,
ಚೇರ್ಮನ್ ಪದವಿಯಿಂದ ನಯನಿನ ಕೆಳಗಿಳಿಸೋಣ ಅಂದ್ಕೊಂಡ್ರೆ ಇನ್ನೂ ಒಂದು ಮೆಟ್ಲು ಮೇಲೆ ಹತ್ಬಿಟ್ಲು. ಆಫೀಸಲ್ಲಿ ತನ್ನ ಸ್ಥಾನಮಾನನ ಇನ್ನೂ ಜಾಸ್ತಿ ಮಾಡ್ಕೊಂಡ್ಲು. ಛೇ, ಥ್ಯಾಂಕ್ ಯು ಅಮ್ಮೋರೆ. ಆಫೀಸಲ್ಲಿ ಏನಾಗಿದೆ ಅಂತ ತಿಲೋತ್ತಮ ಆಂಟಿ ಎಷ್ಟೊತ್ತಾದ್ರೂ ಏನೋ ಹೇಳಿಲ್ವಲ್ಲ. ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಆ ನೈನಿ ಚೇರ್ಮನ್ ಸೀಟ್ ಬಿಟ್ಕೊಟ್ಲ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಎಸ್, ಹಲೋ, ನಾನು ಜಾಸ್ಮಿನ್ ಮಾತಾಡ್ತಿರೋದು. ಹೇಳಿ ಮೇಡಮ್. ಆಫೀಸಲ್ಲಿ ಆ ನೈನಿ ಕತೆ ಮುಗಿದು ಹೋಯ್ತು ಅಂತ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಫೋನ್ ಮಾಡಿದೆ. ಅದಕ್ಕೋಸ್ಕರನೇ ನೀವು ಫೋನ್ ಮಾಡಿದರೆ ನಿಮಗೆ ನಿರಾಸೆ ಆಗುತ್ತೆ ಜಾಸ್ಮಿನ್ ಮೇಡಮ್. ವಾಟ್ ಯು ಮೀನ್? ನೈನಿ ಮೇಡಮ್ ಇವತ್ತೇ ಅಲ್ಲ, ಯಾವತ್ತೂ ಕೂಡ ಆ ಚೇರ್ಮನ್ ಪೋಸ್ಟ್ನಿಂದ ತೆಗೆದೇ ಇರೋಂಥ ಪರಿಸ್ಥಿತಿ ಬಂದಿದೆ ಮೇಡಮ್. ಅಷ್ಟಕ್ಕೂ ನೀವೇನು ಹೇಳ್ತಿದ್ದೀರಂತ ಅರ್ಥ ಆಗ್ತಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ತಿಲೋತ್ತಮ ಮೇಡಮ್ ಅವ್ರು ಮಾಡಿರೋ ಪ್ಲ್ಯಾನು ಫೇಲ್ ಆಯಿತು. ನೈನಿ ಮೇಡಮ್ನ ಚೇರ್ಮನ್ ಕುರ್ಚಿಯಿಂದ ಇಳಿಸೋ ನಮ್ಮ ಪ್ರಯತ್ನ ವ್ಯರ್ಥ ಆಗಿ ನೀರ್ಪಾಲಾಯಿತು ಮೇಡಮ್. ನೈನಿ ಮೇಡಮ್ ಎಲ್ಲರೆದ್ರಿಗೂ ಧೈರ್ಯವಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ನೋಡ್ತಾ ಇದ್ದರೆ ಅವ್ರ ಮೇಲೆ ಇವಾಗ ಎಲ್ಲರಿಗೂ ತುಂಬ ಗೌರವ ಬಂದಿದೆ. ಏನು? ನೈನಿ ಇಂಗ್ಲಿಷಲ್ಲಿ ಸ್ಪೀಚ್ ಕೊಟ್ಲಾ? ಹೌದು ಮೇಡಮ್. ಒಂದು ಅಕ್ಷರ ಕೂಡ ಸರಿಯಾಗಿ ಬರ್ದಿರೋ ನೈನಿ ಮೇಡಮ್ ಅವ್ರನ್ನ ಅಂಥ ಪೊಸಿಷನಲ್ಲಿ ಹೇಗೆ ಕೂರಿಸಿದಿರ ಅಂತ ಗಲಾಟೆ ಮಾಡಿ ನೈನಿ ಅವರ ಮರ್ಯಾದೆ ತೆಗಿಬೇಕು ಅಂತ ತಿಲೋತ್ತಮ ಅವರು ಪ್ಲ್ಯಾನ್ ಮಾಡಿದ್ರು. ಆದರೆ ನೈನಿ ಅವರು ತಮ್ಮ ಸ್ಪೀಚಿಂದ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಮಾಡಿದ್ರು. ಆದ್ದರಿಂದ ನಿಮ್ಮ ಪ್ಲ್ಯಾನು ಆಟರ್ ಫ್ಲಾಪ್ ಆಗೋಗಾಯ್ತು. ಸಾರಿ ಮೇಡಮ್, ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಹಲೋ, ಅಷ್ಟಕ್ಕೂ ಏನ್ ನಡೀತಿದೆ? ಎಲ್ಲ ವಿಚಿತ್ರವಾಗಿದೆ. ಒಬ್ಬ ಹಳ್ಳಿ ಗುಗ್ಗು ಎಲ್ರನ್ನೂ ನಡಗ್ಸದ್ಲಾ? ಇದೆಲ್ಲ ನಡೆಯಕ್ಕೆ ಹೇಗೆ ಸಾಧ್ಯ? ಒಂದ್ ವೇಳೆ ಏನಾದರೂ ಗಾಯತ್ರಿ ದೇವಿ ಆಂಟಿ ಹೆಲ್ಪ್ ಮಾಡಿರ್ಬೋದಾ ಅಂತ. ಏನ್ ಯಜಮಾನ್ರೆ, ಈ ಕಂಪನಿನ 2 ಭಾಗ ಮಾಡಕ್ಕೆ ಯೋಚನೆನಾದ್ರೂ ಯಾಕೆ ಬಂತು? ಅಷ್ಟಕ್ಕೂ ನನಗೋಸ್ಕರ ಕಂಪನಿನ ಯಾಕೆ ಭಾಗ ಮಾಡ್ಬೇಕು ಯಜಮಾನ್ರೆ? ಆ ರೀತಿ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೈನಿ. ಯಾಕಂದ್ರೆ ಈ ಕಂಪನಿಗೆ ಚೇರ್ಮನ್ ಆಗಿರೋದಕ್ಕೆ ನಿನಗೆ ಎಲ್ಲ ರೀತಿಯ ಅರ್ಹತೆ ಇದೆ. ಅಯ್ಯೋ ಯಜಮಾನ್ರೆ, ಅಷ್ಟು ದೊಡ್ಡ ಸ್ಥಾನದಲ್ಲಿ ನನ್ನ ಕೂಡ್ಸಿದ್ರು ನಾನು ಏನ್ ಮಾಡ್ತೀನಿ ಹೇಳಿ? ನಿನ್ನ ಕೈಲಿ ಆಗುತ್ತೆ ಅನ್ನೋದಕ್ಕೆ ನಿನ್ನ ಆ ಸ್ಥಾನದಲ್ಲಿ ಕೂರಿಸಿರೋದು. ಏನೋ ನಾನು ಇಂಗ್ಲಿಷಲ್ಲಿ 4 ಪದ ಮಾತಾಡ್ದೆ ಅಂತ ನಾನು ಸಮರ್ಥಳು ಅಂತ ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನಿನ್ನ ಯೋಚನೆಗಳು ತುಂಬ ದೊಡ್ಡದಾಗಿರುತ್ತೆ. ನೀನು ತಗೊಳ್ಳೋ ನಿರ್ಧಾರ ಎಲ್ರಿಗೂ ಉಪಯೋಗ ಆಗೋ ಥರ ಇರುತ್ತೆ. ಅದಕ್ಕೆ ನೀನು ಆ ಪೋಸ್ಟ್ಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಿ ಅಂತ ನನಗನ್ನಿಸ್ತು. ಹಾಗಲ್ಲ ಯಜಮಾನ್ರೆ, ನನ್ನ ಮೇಲೆ ಪ್ರೀತಿ ಇರ್ಬೋದು, ಆದರೆ ಅತಿಯಾದ ನಂಬಿಕೆ ಇರಬಾರ್ದಲ್ವಾ? ನಾನೇನೋ ಸಣ್ಣ ಸಲಹೆ ಕೊಡ್ಬೋದು, ಆದರೆ ದೊಡ್ಡ ನಿರ್ಧಾರನ ತಗೊಳಕ್ಕಾಗಲ್ಲ. ಇಲ್ಲ ನೈನಿ, ನಿನಗೆ ಗೊತ್ತಿಲ್ಲದೇನೆ ನೀನು ಕೊಡೋ ಸಲಹೆಗಳು, ನಿರ್ಧಾರಗಳು ಕಂಪನಿ ಫ್ಯೂಚರ್ಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಆ ನಂಬಿಕೆ ನನಗಿದೆ. ಅಯ್ಯೋ ಯಜಮಾನ್ರೆ, ನಿಮಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನನಗೆ ಹೊರಕ್ಕಾಗದೇ ಇರೋ ಭಾರನ ಹೊರಿಸ್ತಾ ಇದ್ದೀರಾ. ನನ್ನ ಯೋಗ್ಯತೆ ಮೀರಿ ನನಗೆ ಸ್ಥಾನ ಕೊಡ್ತಿದ್ದೀರಾ. ಅದಕ್ಕೆ ತುಂಬ ಭಯ ಆಗ್ತಿರೋದು. ಸರಿ, ಹಾಗಾದ್ರೆ ನೀನು ಏನಾದರೂ ಸಾಧಿಸಬಲ್ಲೆ ಅನ್ನೋ ನಂಬಿಕೆ ನನಗಿದೆ.
ನಿನ್ನ ಮೇಲೆ ನನಗಿರೋ ನಂಬಿಕೆ ಎಂಥದ್ದು ಅಂತ ಈಗಲೇ ತೋರಿಸ್ತೇನೆ. ಕಾರ್ ಹತ್ತು. ಆ, ಆ, ಹತ್ತು. ಹ್ಮ್. ಈಗ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟು. ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಗಾಡಿ ಹೇಗೆ ಓಡಿಸ್ತೀರಾ ಯಜಮಾನ್ರೆ? ನನಗೆ ಕಾಣಿಸ್ತಿದ್ರು ದಾರಿ ತೋರಿಸೋದಕ್ಕೆ ನೀನಿದೆಯಲ್ವಾ? ಯಜಮಾನ್ರೆ, ನಾನ್ ಹೇಗ್ ದಾರಿ ತೋರ್ಸಕ್ಕಾಗುತ್ತೆ? ಹೇಗೆ ಹೋಗ್ಬೇಕು ಅಂತ ನೀನು ಹೇಳ್ತಾ ಇದ್ರೆ ನಾನು ಹಾಗೆ ಹೋಗ್ತಾ ಇರ್ತೀನಿ. ತುಂಬಾ ಸಿಂಪಲ್. ಯಜಮಾನ್ರೆ, ನನ್ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ಹೀಗೆಲ್ಲ ಪ್ರಯೋಗ ಮಾಡಬೇಡಿ, ಒಳ್ಳೇದಲ್ಲ. ನೀನು ನನ್ನ ಪಕ್ಕದಲ್ಲಿದ್ರೆ ಯಾವ ರೀತಿ ಅಪಾಯನೂ ಬರಲ್ಲ. ನಾನೇ ಆ ನಂಬಿಕೆ ನನಗಿದೆ. ನನ್ ಮೇಲೆ ನಿಮ್ಗೆ ನಂಬಿಕೆ ಇರ್ಬೋದು ಯಜಮಾನ್ರೆ, ಆದ್ರೆ ನನ್ ಮೇಲೆ ನನಗೆ ನಂಬಿಕೆ ಇಲ್ಲ. ನನ್ ಕೈಯಾರೆ ನಾನೇ ನಿಮ್ಗೆ ಅಪಾಯ ತಂದಿಟ್ರೆ ಇನ್ಯಾವತ್ತೂ ನನ್ನನ್ನು ನಾನು ಕ್ಷಮಿಸ್ಕೊಳ್ಳಲ್ಲ. ಹಾಗೇನು ನಡೆಯಲ್ಲ ನೈನಿ. ಯಾಕಂದ್ರೆ ನನಗೇನು ಆಗ್ಬಾರ್ದು ಅಂತ ನೀನು ದೃಢ ಸಂಕಲ್ಪದ ಜೊತೆ ಇರ್ತೀಯ. ನನಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ನೀನು ದೇವರಲ್ಲಿ ಕೇಳ್ಕೊತಿರ್ತೀಯ. ಹಾಗಾಗಿ ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಜಮಾನ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಗೆ ಓಡಿಸ್ತೀರಾ? ನೈನಿ, ನನಗೆ ಕಣ್ಣು ಹೋದ್ರೂ ಸರಿ, ಅಯ್ಯೋ, ನಾನು ನಿನ್ನ ಜೊತೆ ಸಂತೋಷವಾಗಿ ಬದುಕ್ತೀನಿ. ಅಂಥದ್ರಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಕಾರ್ ನೋಡ್ಸಲ್ವಾ? ಅಯ್ಯೋ ಯಜಮಾನ್ರೆ, ಹಾಗೆಲ್ಲ ಅನ್ಬೇಡಿ. ಒಂದ್ ವೇಳೆ ಆ ಥರ ಪರಿಸ್ಥಿತಿ ಬಂದ್ರೆ ನನ್ ಕಣ್ ಕೊಟ್ಟು ನೀವು ಈ ಪ್ರಪಂಚ ನೋಡೋ ಹಾಗೆ ಮಾಡ್ತೀನಿ. ಅಯ್ಯೋ, ಸರಿ ಸರಿ, ಹಾಗೆ ಮಾಡುವಂತೆ ಬಿಡು. ಆದ್ರೆ ಈಗಂತೂ ನಿನ್ ಕಣ್ಣಿಂದ ನೋಡ್ತಾ ನನಗೆ ದಾರಿ ತೋರಿಸು. ಕಟ್ಟು. ಯಜಮಾನ್ರೆ, ಬೇಡ ನೈನಿ, ಬೇಡ, ನನ್ನಿಂದ ಆಗಲ್ಲ. ಅಯ್ಯೋ ಯಜಮಾನ್ರೆ, ಬೇಡ ಯಜಮಾನ್ರೆ, ನನ್ನ ಮಾತು ಕೇಳಿ ಯಜಮಾನ್ರೆ. ಇದು ತುಂಬಾ ಅಪಾಯ ಯಜಮಾನ್ರೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ನಿಂದ ಆಗಲ್ಲ ಯಜಮಾನ್ರೆ. ಯಜಮಾನ್ರೆ, ನಾನು ಹೇಳೋದನ್ನ ಕೇಳಿ ಯಜಮಾನ್ರೆ. ನಂಗೆ ದಾರಿ ಹೇಳಕ್ ಬರಲ್ಲ ಯಜಮಾನ್ರೆ. ಯಜಮಾನ್ರೆ, ನಾನು ಹೇಳೋದ್ ಕೇಳಿ ಯಜಮಾನ್ರೆ. ಯಜಮಾನ್ರೆ, 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 ನಂಗೆ ತುಂಬಾ ಭಯ ಆಗ್ತಿದೆ ಯಜಮಾನ್ರೆ. ನೋಡಿ, ನನ್ನ ಮಾತು ಕೇಳಿ ಯಜಮಾನ್ರೆ. ಬೇಡ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ, ಸ್ವಲ್ಪ ಬಲ್ಗಡೆಗೆ ಹಾಗೆ ಹೋಗಿ ಯಜಮಾನ್ರೆ. ಹುಷಪ್ಪ, ಹೇಗೋ ಮನೆಗೆ ಬಂದ್ವಿ ಯಜಮಾನ್ರೆ. ಮನೆಗೆ ಬರೋವರೆಗೂ ನನ್ನ ಎದೆ ಡವ ಡವ ಅಂತ ಹೊಡ್ಕೋತಿತ್ತು ಗೊತ್ತಾ? ಕಣ್ಣು ಮುಚ್ಕೊಂಡಿದ್ರು ನಾನೇ ಧೈರ್ಯವಾಗಿದ್ದೆ. ನಿನಗ್ಯಾಕೆ ಭಯ ಆಯ್ತು? ಕಣ್ಣು ಮುಚ್ಕೊಂಡು ಒಂದ್ ಹೆಜ್ಜೆ ಮುಂದಿಡಕ್ಕೂ 100 ಸಲ ಯೋಚನೆ ಮಾಡ್ಬೇಕು. ಅಂಥದ್ರಲ್ಲಿ ನೀವು ಆಫೀಸ್ನಿಂದ ಮನೆವರೆಗೂ ಕಣ್ಣು ಮುಚ್ಕೊಂಡೇ ಬಂದ್ರಿ. ಭಯ ಆಗ್ಲಿಲ್ವಾ ಯಜಮಾನ್ರೆ? ನೈನಿಯನ್ನು ನನ್ನ ಹೆಂಡತಿ ದಿಕ್ಸೂಚಿ ಥರ ನನಗೆ ದಾರಿ ತೋರಿಸ್ತಿದ್ರೆ ಕಾರ್ ಪ್ರಯಾಣನೇ ಅಲ್ಲ, ಜೀವನದ ಪ್ರಯಾಣನೂ ತುಂಬ ಈಸಿಯಾಗಿ ಮುಂದುವರಿಸ್ತೀನಿ.
ನಂಬಿಕೆ ಅಂದ್ರೆ ಇದು ಅಲ್ವಾ? ಬಾ. ಏನ್ ವಿಶಾಲ್, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾರಿಂದ ಯಾಕೆ ಹೇಳ್ದೆ? ಗಂಡ ಹೆಂಡತಿ ಇಬ್ರು ಕಳ್ಳ ಪೊಲೀಸ್ ಆಟ ಆಡ್ತಿದಾರೇನೋ ಅಕ್ಕ. ಅದು ಕಳ್ಳ ಪೊಲೀಸ್ ಆಟ ಅಲ್ಲ ಮಾವ, ಗಂಡ ಹೆಂಡತಿ ಆಟ. ಗಂಡ ಹೆಂಡತಿ ಆಟನಾ? ಈ ಥರ ಆಟನ ನಾನು ಎಲ್ಲೂ ನೋಡೂ ಇಲ್ಲ, ಕೇಳೂ ಇಲ್ವಲ್ಲ. ಗಂಡನಿಗೆ ಹೆಂಡತಿ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ತಿಳ್ಕೊಳ್ಳೋ ಆಟ. ಅದಕ್ಕೆ ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು? ನನ್ನ ಆಫೀಸಿಂದ ಮನೆವರೆಗೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಡ್ರೈವ್ ಮಾಡ್ಕೊಂಡು ಬಂದೆ. ನನಗೆ ದಾರಿ ತೋರಿಸಿದ್ದು, ನನಗೆ ಯಾವುದೇ ಅಪಾಯ ಬರ್ದಿರೋ ಹಾಗೆ ಮನೆವರೆಗೂ ಕರ್ಕೊಂಡು ಬಂದಿದ್ದು ಯಾರು ಅಂತ ಅನ್ಕೋತಿದ್ದೀರಾ? ನೈನಿ. ವಾಟ್? ಆಫೀಸಿಂದ ಮನೆವರೆಗೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ರಾ? ಆರ್ ಯು ಮ್ಯಾಡ್ ವಿಶಾಲ್? ಜಾಸ್ಮಿನ್, ಐ ಆಮ್ ನಾಟ್ ಮ್ಯಾಡ್, ಬಟ್ ಐ ಆಮ್ ಅ ಬಿಲೀವರ್. ನೈನಿ ಮೇಲಿರೋ ನಂಬಿಕೆಯಿಂದನೇ ಇದನ್ನೆಲ್ಲ ಮಾಡಿದೆ. ವಾಟ್ ಇಸ್ ದಿಸ್ ವಿಶಾಲ್? ನಂಬಿಕೆ ಇರಬೇಕು, ಆದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಷ್ಟು ಬ್ಲೈಂಡ್ ಆಗಿ ನಂಬೋದು ಎಷ್ಟ್ರ ಮಟ್ಟಿಗೆ ಸರಿ? ನೀನೇ ಹೇಳು. ಮಾಮ್, ಒಂದ್ಸಲ ಪೆಟ್ ತಿನ್ನೋವರೆಗೂ ವಿಶಾಲಕ್ ಬುದ್ಧಿ ಬರಲ್ಲ ಬಿಡಕ್ಕ. ನೋಡೋ ವಿಶ್, ನೀನು ಮಾಡಿರೋ ಕೆಲಸ ಅರ್ಥ ಇಲ್ದೇ ಇರೋ ಒಂದು ಹುಚ್ಚುತನ ಅನ್ನಿಸ್ತಿದೆ. ದುರ್ದು ಆಂಟಿ, ಅದನ್ನ ಹುಚ್ಚು ಕೆಲಸ ಅಂತ ಹೇಳ್ಬಾರ್ದು, ಮೆಚ್ಕೊಳ್ಳೋಂಥ ಕೆಲಸ ಅಂತ ಹೇಳ್ಬೇಕು. ಮೆಚ್ಕೊಳ್ಳೋ ಕೆಲ್ಸನಾ? ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ಸತ್ತು ಹೋಗಿರೋರು. ನೀನೇನಾದ್ರೂ ಇಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಂಗೆ ಅದೇ ಗತಿನೇ ಬರುತ್ತೆ ಮುಳ್ಮೀನು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನೀನು ಯಾರನ್ನು ನಂಬಲ್ಲ, ಹಾಗೆ ನಿನ್ ಮೇಲೂ ಯಾರಿಗೂ ನಂಬಿಕೆ ಇಲ್ಲ. ನಂಬಿಕೆ ಇಲ್ದೇ ಇರೋರ್ ಜೊತೆ ಇಂಥ ರಿಸ್ಕಿಗೆ ಮಾಡಿದ್ರೆ ವರ್ಕೌಟೇ ಆಗಲ್ಲ. ನಿನ್ ಜೊತೆ ಏನಾದ್ರೂ ಆಡಿದ್ರೆ ಡೈರೆಕ್ಟ್ ಆಗಿ ಮೇಲೆ ಹೋಗ್ಬಿಡ್ತಾರೆ ಮುಳ್ಮೀನು. ಅದಕ್ಕೆ ನಮ್ಮ ಗೇಮಲ್ಲಿರುವ ನಿಜವಾದ ಕಿಕ್ ಏನು ಅಂತ ನೀವು ಮಾತ್ರನೇ ಅರ್ಥ ಮಾಡ್ಕೊಂಡಿರೋದು. ಆದ್ರೆ ವಿಶಾಲ್, ಪ್ರತಿದಿನ ನಿಮ್ಮಿಬ್ಬರ ರೊಮ್ಯಾನ್ಸ್ ಲೆವೆಲ್ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ತಿಳ್ಕೊ. ನೋಡ್ತಾ ಇದ್ರೆ ನಂಗೂ ಕೂಡ ತುಂಬಾನೇ ಖುಷಿ ಆಗ್ತಿದೆ. ಹಾಸಿ ನಮ್ಮನ್ನಂತವ್ರ ಜೊತೆಲಿದ್ರೆ ಜೀವನ ಹಾರರ್ ಫಿಲ್ಮ್ ತರ ಆಗಿ ಹೋಗುತ್ತೆ. ಪರ್ಶು ಮಾವ, ನಾನು ಒಳ್ಳೆ ಕೆಲ್ಸನ, ದೊಡ್ಡ ಕೆಲ್ಸನ ಹೊಗಳ್ತೀನಿ. ನಿಮ್ಮಂತವ್ರು ಮಾಡೋ ನೀಚ್ ಕೆಲ್ಸಗಳನ್ನ ನಿರ್ದಾಕ್ಷಿಣ್ಯವಾಗಿ ವಿರೋಧಿಸ್ತೀನಿ. ಅರ್ಥ ಆಯ್ತು ಹಾಸಿನಮ್ಮ, ನಾವು ಮಾಡೋ ಕೆಲ್ಸ ಎಲ್ಲ ನೀಚ್ ಕೆಲ್ಸ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಅಷ್ಟೇ ಅಲ್ವಾ? ಪರವಾಗಿಲ್ಲ ಪರ್ಶು ಮಾವ, ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀರಾ. ಅಯ್ಯೋ ಅಕ್ಕ, ಪಾಪ ಹಾಗೆಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರಲ್ವಾ? ಅಯ್ಯೋ ನೈನಿ, ಮನ್ಸಲ್ಲಿ ಫೀಲಿಂಗ್ಸ್ ಅಂತ ಇರೋರ್ಗೆ ಮಾತ್ರ ಬೇಜಾರಾಗುತ್ತೆ. ಪರ್ಶು ಮಾವ ಬೇಜಾರೇ ಪಟ್ಕೊಳ್ಳಲ್ಲ. ನೈನಿ, ಬಾ. ಏ ನಿಲ್ಲಿ 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 ನಿಲ್ಲಿ, ಒಂದ್ ನಿಮಿಷ ನೀವ್ ಅಲ್ಲೇ ನಿಂತ್ಕೊಳ್ಳಿ. ನಿಮ್ ಜೋಡಿ ನೋಡಿ ಕೆಟ್ಟ ದೃಷ್ಟಿ ತಾಗೋ ಹಾಗಿದೆ. ನಾನ್ ದೃಷ್ಟಿ ತೆಗಿತೀನಿ, ನೀವ್ ಇಲ್ಲೇ ನಿಂತ್ಕೊಳ್ಳಿ. ಅವ್ರ ದೃಷ್ಟಿ, ಇವ್ರ ದೃಷ್ಟಿ, ಮನೆಯವರೆಲ್ಲರ ದೃಷ್ಟಿ, ಮುಳ್ಮೀನಿನ ದೃಷ್ಟಿ, ಆ ದುರ್ದು ಆಂಟಿ ದೃಷ್ಟಿ, ಎಲ್ಲರ ದೃಷ್ಟಿನೂ ಹೋಗ್ಬೇಕು. ಏ ಹಾಸ್, ಇದ್ರಲ್ಲಿ ನನ್ನನ್ನು ಯಾಕೆ ಎಳಿತಿದ್ಯಾ? ನನ್ನೂ ಸೇರಿಸ್ಕೊಂಡ್ರ ಆಂಟಿ? 4-5 ಜನರ ಹೆಸರು ಹಾಕಿದ್ರೆ ಗ್ರ್ಯಾಂಡ್ ಆಗಿರುತ್ತೆ ಅಂತ ಹಾಕದ್ನಪ್ಪ. ಅದಕ್ಕೆ ಯಾಕೆ ಫೀಲ್ ಆಗ್ತೀರಾ?